ಇನ್ನು ಮರ್ಡರ್ ಕೇಸ್ನಲ್ಲಿ ಖಾಕಿ ಕೈಗೆ ದರ್ಶನ್ ಲಾಕ್ ಆಗಿದ್ದಾರಲ್ಲ. ಇತ್ತ ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಫಿಲ್ಮ್ ಚೇಂಬರ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೀತಾ ಇದೆ. ಅಧ್ಯಕ್ಷರು ಹಾಗೂ ಸದಸ್ಯರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ನಟ ದರ್ಶನ್ ಇಲ್ಲಿವರೆಗೂ ಕೂಡ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ, ಕೀರ್ತಿ ತಂದಿದ್ದಾರೆ. ಆದ್ರೆ ಈಗ ಅಪಕೀರ್ತಿ ಆಗ್ತಾ ಇದೆಯಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಕಪ್ಪು ಚುಕ್ಕಿ ಆಗ್ತಾ ಇದೆ. ಹಾಗಾಗಿ ನಟ ದರ್ಶನ್ ಬ್ಯಾನ್ ಅಥವಾ ಅಸಹಕಾರ ತೋರುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬ್ಯಾನ್ ಮಾಡ್ತಾರ ಹಾಗಾದ್ರೆ ಚಿತ್ರರಂಗದಿಂದ, ಕೊರ್ಕಿ ಬ್ಯಾನ್ ಆಗ್ತಾನ ಚಿತ್ರರಂಗದಿಂದ ಅನ್ನುವಂಥ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ A2 ಆರೋಪಿ ಆಗಿರುವಂತ ದರ್ಶನ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡ್ತಾರ ಅಥವಾ ಸಿನಿಮಾಗಳಿಗೆ ತೆಗೆದುಕೊಳ್ಳದೆ ಇರೋ ರೀತಿಯಾಗಿ ಅವರನ್ನ ದೂರ ಇಟ್ಟು ಅಸಹಕಾರವನ್ನ ತೋರಿಸ್ತಾರ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನಡೀತಾ ಇರುವಂತ ಫಿಲ್ಮ್ ಚೇಂಬರ್ನ ಮೀಟಿಂಗ್ ಏನಿದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ MN ಸುರೇಶ್, ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಬ್ಯಾನ್ ಮಾಡ್ತಾರಾ ಅಥವಾ ಅಸಹಕಾರ ತೋರುವಂತೆ ಮಾಡ್ತಾರಾ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಈ ಮೀಟಿಂಗ್.